ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಸಹ ಊರುಗಳಲ್ಲಿ ಇದೀಗ ಎಲ್ಲೆಲ್ಲೂ ಹೆಲ್ಮೆಟ್ ಸಮೇತ ಓಡಾಡುವ ಬೈಕ್ ಸವಾರರದೇ ದರ್ಶನ. ಯಾಮಾರಿ ಹೆಲ್ಮೆಟ್ ಇಲ್ಲದೆ ರಸ್ತೆಯಲ್ಲಿ ಬೈಕ್ ಕಾಣಿಸಿದ್ರೆ ಆ ಬೈಕ್ ಸವಾರನಿಗೆ 500 ರೂಪಾಯಿ ದಂಡ ಬಿತ್ತು ಅಂತಲೇ ಲೆಕ್ಕ. ಹೀಗಾಗಿ ಬೈಕ್ ಸವಾರರು ಏನು ಬಿಟ್ರೂ ಹೆಲ್ಮೆಟ್ ಬಿಡದೆ ಹೆಲ್ಮೆಟ್ ಕ್ಯಾರಿ ಮಾಡ್ತಲೇ ಇರ್ತಾರೆ. ಪೊಲೀಸರು ಕೂಡ ಮುಖ್ಯ ರಸ್ತೆ, ಸರ್ಕಲ್ ಅಷ್ಟೇ ಅಲ್ಲದೆ ಸಂಧಿಗಳಲ್ಲೂ ಸಹ ಹೆಲ್ಮೆಟ್ ರಹಿತ ಸವಾರರಿಗೆ ದಂಡ ವಿಧಿಸೋಕೆ ನಿಗಾ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಇದರ ನಡುವೆ ಇದೀಗ ಬೈಕ್ ಸವಾರರಿಗೆ ಹೊಸದೊಂದು ಸಮಸ್ಯೆ ಶುರುವಾಗಿದೆ. ಅದೇನಪ್ಪ ಅಂದ್ರೆ ಕಾವಲು ಕಾಯೋ ಸಮಸ್ಯೆ. ಹೌದು, ಬೈಕ್ ಸವಾರರು ಪೊಲೀಸರಿಂದ ತಪ್ಪಿಸಿಕೊಂಡ್ರೂ ಸಹ ಕಳ್ಳರಿಂದ ತಪ್ಪಿಸಿಕೊಳ್ಳೋಕೆ ಆಗ್ತಿಲ್ಲ. ಬೈಕ್ಗಳನ್ನು ರಸ್ತೆ ಬದಿ ನಿಲ್ಲಿಸಿ ಹೆಲ್ಮೆಟ್ ಬೈಕ್ಗೆ ತಗಲಾಕಿ ಕೆಲಸ ಮುಗಿಸಿ ಬೈಕ್ ಬಳಿ ಬರುವಷ್ಟರಲ್ಲಿ ಬೈಕ್ಗಳಿಗೆ ತಗಲಾಕಿರ್ತಕ್ಕಂಥ ಹೆಲ್ಮೆಟ್ಗಳು ಮಾಯವಾಗ್ತಿರ್ತವೆ. ಈಗ ಪೊಲೀಸ್ ಇಲಾಖೆಯವರು ಹೆಲ್ಮೆಟ್ ಕಡ್ಡಾಯ ಮಾಡಿರೋವಂಥದ್ದು ತುಂಬಾ ಸ್ವಾಗತಾರ್ಹ, ತುಂಬ ಒಳ್ಳೆಯ ವಿಚಾರ. ಈಗ ನೋಡಿ, ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಅವನು ಮನ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಓದು ಪ್ರಾಣ ಯಾರ ಕೈಯಲ್ಲಿ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಇದ್ದಾಗ ಸಪೋಸ್ ಏನೋ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದರೂ ಸಮೇತ ಪ್ರಾಣ ಉಳಿಯೋವಂಥ ಕೆಲಸ ಆಗ್ತದೆ ಹೆಲ್ಮೆಟ್ ಇದ್ದಾಗ. ಈಗ ಏನಾಗ್ತಿದೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಹೆಲ್ಮೆಟ್ ಕಳ್ತನಗಳಾಗ್ತಿದೆ. ಈಗ ಒಂದು 2 ನಿಮಿಷ ಕೆಲಸ ಇರುತ್ತೆ, ಹೆಲ್ಮೆಟ್ ತೆಗೆದುಬಿಟ್ಟು ಎಲ್ಲೋ ಗಾಡಿ ಪಾರ್ಕ್ ಮಾಡಿ ಆ ಮಿರರ್ ಮೇಲೆ ನೇತಾಕಿ ಹೋಗ್ತಾರೆ. ಹೋಗಿದ ತಕ್ಷಣ ಅಲ್ಲಿ ಹೋಗಿ ಇಲ್ಲಿ ಬರೋ ಅಷ್ಟರಲ್ಲಿ ಹೆಲ್ಮೆಟ್ ಇಲ್ಲದೆ ಆಗ್ತಾಯಿದ್ದಾವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಷ್ಟೇ ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ. ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ ನೀವು ಲಾಕ್ ಮಾಡ್ಕೊಂಡು ಹೋದಾಗ ಯಾರೇ ಕಳ್ತನ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಒಬ್ಬರು ಹೆಲ್ಮೆಟ್ ಇನ್ನೊಬ್ಬರು ಯೂಸ್ ಮಾಡಿ ಸ್ವಲ್ಪ ತೊಂದರೆಗಳಾಗ್ತದೆ. ಈಗ ಇಲ್ಲಿ ಹೆಲ್ಮೆಟ್ ಈಗ ನೀವು ಇಲ್ಲಿ ಹಾಕಿರ್ತೀರಿ, ಮತ್ತೆಲ್ಲ ಒಂದು ಅಷ್ಟು ದೂರ ಹೋಗಿ ಅಂಗಡಿನಲ್ಲಿ ಪರ್ಚೇಸ್ ಮಾಡಬೇಕಾಗ್ತದೆ. ಈಗ ಪೊಲೀಸ್ನವ್ರು ಪ್ರತಿ ಏರಿಯಲ್ಲಿ ವೆಹಿಕಲ್ಸ್ ಹಿಡಿತಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮತ್ತೆ ನಿಮಗೆ ಫೈನ್ ಬೀಳ್ತದೆ. ಅದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಎಲ್ಲರೂ ಅಷ್ಟೇ ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ ಅದನ್ನು ನೀವು ಲಾಕ್ ಮಾಡ್ಕೊಂಡ್ರೆ ಸೇಫ್ಟಿಯಾಗಿರ್ತದೆ. ಇನ್ನು ರಸ್ತೆ ಬದಿಯಲ್ಲಿ 300-400 ರೂಗಳಿಗೆಲ್ಲ ಹೆಲ್ಮೆಟ್ಗಳನ್ನು ಕಾಸಿಗೊಂದು ಕೊಸರಿಗೊಂದು ಅಂತ ಮಾರಾಟ ಮಾಡ್ತಾ ಇದ್ರು ಸಹ ಈ ಹೆಲ್ಮೆಟ್ ಕದಿಯೋ ಕಳ್ಳರು ಎಲ್ಲಿಂದ ಬಂದ್ರಪ್ಪ ಅಂತ ಬೈಕ್ ಸವಾರರು ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ಪೊಲೀಸರು ದಂಡ ಹಾಕ್ತಾರೆ. ಹೆಲ್ಮೆಟ್ ಗಾಡಿಗೆ ತಗಲಾಕಿದ್ರೆ ಕಳ್ಳರು ಹೆಲ್ಮೆಟ್ನೇ ಕದೀತಾ ಇದ್ದಾರೆ. ಹೀಗಾಗಿ ಕಳೆದುಕೊಂಡಂತೆಲ್ಲ ಪದೇ ಪದೇ ಹೆಲ್ಮೆಟ್ ಖರೀದಿಸಲು ಆಗದೆ, ಸುಮ್ಮನೆ ಇರಲು ಆಗದೆ ಸವಾರರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾದ್ಯಂತ ಕಟ್ಟುನಿಟ್ಟಿನ ಹೆಲ್ಮೆಟ್ ಧರಿಸುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗತಾರ್ಹ ವಿಚಾರ. ಅವರ ಪ್ರಾಣವನ್ನು ರಕ್ಷಣೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಮೆಟ್ಟು ಧರಿಸಬೇಕು. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿದರೆ ಮಾತ್ರ ನಮ್ಮ ಇಡೀ ಜೀವ ಸಂಕುಲ ನಿಮ್ಮ ಏನು ಅಪಘಾತಕ್ಕೀಡಾದಾಗ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೆಲ್ಮೆಟ್ಟು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ನಾನು ಇಲ್ಲೇ ಪ್ರತ್ಯಕ್ಷವಾಗಿ ನಾನಿದ್ದೆ. ಒಂದು ಫ್ಯಾಮಿಲಿ ಬಂತಿಲ್ಲಿ, ಒಬ್ಬ ಹುಡುಗ ಮೆಡಿಕಲ್ ಶಾಪಲ್ಲಿ ಏನು ಮಾತ್ರೆಗಳನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಹೆಲ್ಮೆಟನ್ನು ತನ್ನ ಗಾಡೀಲಿ ಇಟ್ಟೋಗಿರ್ತಾನೆ. ಒಬ್ಬ ವ್ಯಕ್ತಿ ಬಂದು ಇನ್ನೇನು ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ವಿಚಾರ ಮನಗಂಡು ಹಿಂದೆ ನೋಡಿದ್ದೆ. ನಮ್ಮ ಯಾರ ಸ್ನೇಹಿತರದ್ದು ಅಂತೇಳಿ ಹೆಲ್ಮೆಟ್ ಕಳ್ತನ ಮಾಡಿ ಪಟ್ಟಂತ ಮುಂದೆ ಹೆಲ್ಮೆಟ್ ಧರಿಸಿ ಮುಂದೆ ಹೋಗ್ತಾನೆ. ಮತ್ತು ಆ ಹುಡುಗ ಬರ್ತಾನೆ, ಹೆಲ್ಮೆಟ್ ಹುಡುಕ್ತಾನೆ, ಹೆಲ್ಮೆಟ್ ಇರೋದಿಲ್ಲ. ಈ ಥರ ಸಂದರ್ಭಗಳು, ಈ ಥರ ಕಳ್ತನ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾಯಿದೆ. ಯಾರೇ ಆಗಲಿ ತಾವು ಹೆಲ್ಮೆಟ್ಟು ಧರಿಸ್ತಕ್ಕಂಥವರು ನಿಮ್ಮ ಗಾಡಿಗಳಿಗೆ ಹೆಲ್ಮೆಟ್ ಲಾಕರ್ನ ಯೂಸ್ ಮಾಡಿ. ಮತ್ತು 500, 600, 700ಗೆ ಏನೋ ಲೋಕಲ್ ಹೆಲ್ಮೆಟ್ ಸಿಗ್ತಾ ಇದ್ದನ್ನು ಕಡಿಮೆ ಮಾಡಿ ಉತ್ತಮವಾಗಿರ್ತಕ್ಕಂಥ ISI ಮುದ್ರೆ ಹೊಂದಿರತಕ್ಕಂಥ ಹೆಲ್ಮೆಟ್ನ ಖರೀದಿ ಮಾಡಿ. ಅಲ್ಲ, ನನ್ನ ಕಣ್ಮುಂದೆ ಕಣ್ಮುಂದೆ ಒಂಥರ ಆಯಿತು. ಪಾಪ ಎಷ್ಟೋ ಜನ ಕಂಪ್ಲೇಂಟ್ ಕೊಡೋಕ್ಕೆ ಹೋಗೋದಿಲ್ಲ. ಇದು ಗೊತ್ತಾ, ಹೆಲ್ಮೆಟ್ ತಾನೇ ಬಿಡಿ ಅಂತ ಏನೋ ಹೋಗಿಬಿಡ್ತಾರೆ. ಹಾಗೆ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾಯಿದೆ. ಹಾಗಾಗಿ ತಾವು ತಗೊಂಡಿರ್ತಕ್ಕಂಥ ಹೆಲ್ಮೆಟ್ಗಳನ್ನು ಭಾಳ ಹುಷಾರಾಗಿ ಜರೂರಾಗಿ ನಿಮ್ಮ ಕೈಲಿರ್ತಕ್ಕಂಥದ್ದು ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ ನಿಮ್ಮ ಸೇಫ್ ಮಾಡ್ತಕ್ಕಂಥದ್ದು ಮಾಡಿ. ಇನ್ನು ಹೆಲ್ಮೆಟ್ ಕದೀತಾ ಇರ್ತಕ್ಕಂಥವರು ಯಾರು, ಯಾಕೆ ಹೆಲ್ಮೆಟ್ ಕದೀತಿದ್ದಾರೆ? ಇದೊಂದು ಉತ್ತರ ಸಿಗದ ಪ್ರಶ್ನೆಯಾಗಿ ಬೈಕ್ ಸವಾರನಿಗೆ ಕಾಡತೊಡಗಿದ್ದು, ಈಗ ಜನರು ಹೆಲ್ಮೆಟ್ ಖರೀದಿಸೋದಕ್ಕೂ ಮುನ್ನ ಅದಕ್ಕೊಂದು ಲಾಕ್ ಖರೀದಿ ಮಾಡಿ ಆಮೇಲೆ ಹೆಲ್ಮೆಟ್ ಖರೀದಿಸಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.